ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ವಂದನೆಗಳು. ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ದೇವರು ಪ್ರೀತಿಸುವ ದೇವರಾಗಿದ್ದಾನೆ. ಮನುಷ್ಯನನ್ನ, ಅದರಲ್ಲೂ ಮನುಷ್ಯನನ್ನ, ತಾನು ಉಂಟು ಮಾಡಿದಂತಹ ಮನುಷ್ಯನನ್ನ ಬಹಳವಾಗಿ ಪ್ರೀತಿಸುವ ದೇವರಾಗಿದ್ದಾನೆ. ಆ ಪ್ರೀತಿ ದೇವರ ಇನ್ನೊಂದೇ ಹೆಸರೇ, ಅಥವಾ ಯೇಸು ಕ್ರಿಸ್ತನ ಇನ್ನೊಂದು ಹೆಸರೇ ಪ್ರೀತಿ ಸ್ವರೂಪನು. ಯಾಕಂದರೆ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ದೇವರು ಒಳ್ಳೆಯವರನ್ನು ಅಥವಾ ಕೆಟ್ಟವರನ್ನು ಎರಡು ರೀತಿಯ ವ್ಯಕ್ತಿಗಳನ್ನು ಕೂಡ ಪ್ರೀತಿಸುವವನಾಗಿದ್ದಾನೆ. ಮನುಷ್ಯ ಒಳ್ಳೆಯವ್ರನ್ನ ಮಾತ್ರ ಪ್ರೀತಿಸ್ತಾನೆ, ಕೆಟ್ಟವರನ್ನ, ಅವನಿಗೆ ಇಷ್ಟ ಇಲ್ಲದವರನ್ನ ದ್ವೇಷಿಸ್ತಾನೆ. ಅದರ ದೇವರು ಹಾಗಲ್ಲ. ಒಬ್ಬರನ್ನ ಪ್ರೀತಿಸಿ ಒಬ್ಬರನ್ನ ತಳ್ಳುವುದಿಲ್ಲ, ಎಲ್ಲರನ್ನ ಪ್ರೀತಿಸುವ ಆತನಾಗಿದ್ದಾನೆ. ಆತನ ಪ್ರೀತಿ ಮನುಷ್ಯನ ಮೇಲೆ ಎಂಥದ್ದು ಅಂತ ಆತನು ತನ್ನ ಪ್ರಾಣವನ್ನು ಶಿಲುಬೆಯ ಮೇಲೆ ಕೊಡುವುದರ ಮೂಲಕ ದೇವರ ಪ್ರೀತಿ ಮನುಷ್ಯನ ಮೇಲೆ ಅಥವಾ ಈ ಲೋಕದ ಮೇಲೆ ಎಂಥದ್ದು ಎಂಬುದಾಗಿ ಆತನು ರುಜುವಾತುಪಡಿಸಿದ್ದಾನೆ, ಸಿದ್ಧಾಂತಪಡಿಸಿದ್ದಾನೆ. ಹಾಗಿರುವಾಗ ಆತನ ಪ್ರೀತಿ ಯಾವಾಗಲೂ ಶಾಶ್ವತವಾಗಿರುತ್ತದೆ ಪ್ರಿಯರೇ. ಅಲ್ಲಿ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 35ನೇ ವಚನ ಹೇಳ್ತದೆ ಪ್ರಿಯರೇ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವಂಥದ್ದು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಪ್ರಿಯರೇ, ಯೇಸು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಥವಾ ನಿಮ್ಮನ್ನ, ಮನುಷ್ಯನನ್ನ ಅಗಲಿಸುವಂಥದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಅದು ಕಷ್ಟವೋ, ಸಂಕಟವೋ, ಗಂಡಾಂತರವೋ, ಖಡ್ಗವೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಯಾವುದೂ ಕೂಡ, ಅಥವಾ ಯಾವುದೇ ಕಷ್ಟ, ಯಾವುದೇ ಸಮಸ್ಯೆ, ಯಾವುದೇ ರೋಗ, ಯಾರು ನನಗೆ ಸಂಬಂಧಿಕರಿಲ್ಲದೆ ಇರುವುದು ಯಾವುದೂ ಕೂಡ ಯೇಸು ಕ್ರಿಸ್ತನ ಪ್ರೀತಿಯಿಂದ ನಿಮ್ಮನ್ನ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. ದೇವರು ಯಾವುದೇ ಕಷ್ಟಗಳು, ಹೋರಾಟಗಳು, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಇವೆಲ್ಲದರಿಂದ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಕ್ಕಾಗಿಯೇ ನಿಮಗೋಸ್ಕರ ಪ್ರಾಣ ಕೊಟ್ಟನು. ಆತನು, ದೇವರು ಮನುಷ್ಯನಿಗೋಸ್ಕರ ಪ್ರಾಣ ಕೊಡುವುದು ಅಂತ ಹೇಳಿದ್ರೆ ಬಹಳಷ್ಟು ವಿಶೇಷವಾದ ಅಥವಾ ಈ ಲೋಕದಲ್ಲಿ ಒಂದು ದೊಡ್ಡ ವಿಚಾರವಾಗಿದೆ ಪ್ರಿಯರೇ. ಅದಕ್ಕಿಂತ ಹೆಚ್ಚಾಗಿ ದೇವರು ಮನುಷ್ಯನ ಒಳಗಡೆ ಅಥವಾ ಸಾಕ್ಷಾತ್ ದೇವರು ಆಕಾಶದ ಕೆಳಗೆ, ಭೂಮಿಯ ಮೇಲೆ ಏನೆಲ್ಲ ಇದೆಯೋ ಅದೆಲ್ಲದರನ್ನು ಉಂಟು ಮಾಡಿದಂಥ, ಸೃಷ್ಟಿ ಮಾಡಿದ ಸರ್ವಶಕ್ತನಾದ ದೇವರು ಈ ಮಾಂಸದ ಮುದ್ದೆಯ ಒಳಗಡೆ, ಈ ಶರೀರದ ಒಳಗಡೆ ವಾಸ ಮಾಡುತ್ತಾನೆ ಎನ್ನುವುದಕ್ಕಿಂತ ಬಹಳಷ್ಟು ವಿಶೇಷವಾದ ಶುಭ ಸಮಾಚಾರ, ದೊಡ್ಡ ವಿಚಾರ ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ಈ ಶರೀರದಲ್ಲಿ ಆತನು ವಾಸ ಮಾಡುವ ಆತನಾಗಿದ್ದಾನೆ. ಅದಕ್ಕಾಗಿ ಯೇಸು ಕ್ರಿಸ್ತನ ಪ್ರೀತಿ, ಆತನ ಪ್ರೀತಿಯಿಂದ ಯಾವುದೇ ಶಕ್ತಿಗಳು, ಈ ಲೋಕದ ಯಾವುದೇ ಶಕ್ತಿ, ಯಾವುದೇ ವ್ಯಕ್ತಿಗಳು, ಅದು ಯಾವುದೇ ಬಲವೋ, ಹಣ ಬಲ, ಜನಬಲ, ಯಾವುದೇ ಶಕ್ತಿ ಅಥವಾ ಕಷ್ಟಗಳು, ಸಂಕಟ, ಖಡ್ಗವೋ, ಗಂಡಾಂತರ ಯಾವುದೂ ಕೂಡ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. ನಿಮಗೆ ಖಡ್ಗ, ಅನ್ನವಿಲ್ಲದೆ ಇರುವುದು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯ ಆಗ್ತದ? ಪ್ರಿಯರೇ, ಆ ಶರೀರದ ಊಟದ ವಿಚಾರಕ್ಕೂ ದೇವರ ಪ್ರೀತಿಯ ವಿಚಾರಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಪ್ರಿಯರೇ. ಅದೇ ಬೇರೆ ವಿಚಾರ, ಇದೇ ಬೇರೆ ವಿಚಾರ. ಊಟಕ್ಕೆ ಇಲ್ಲದೆ ಇರುವುದು ದೇವರ ಪ್ರೀತಿಯಿಂದ ಮನುಷ್ಯನನ್ನು ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. ಗಂಡಾಂತರವೋ, ಖಡ್ಗವೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಬಟ್ಟೆ ಇಲ್ಲದೆ ಇದ್ರೆ ದೇವರ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಲ್ಲೆಲೂಯ. ಆಗಿರುವಾಗ ದೇವರು, ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂದು ಕೊಟ್ಟನು. ಆತನನ್ನು ಯಾರು ನಂಬ್ತಾರೆ, ಯೇಸು ಸ್ವಾಮಿಯನ್ನು ಅಥವಾ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕ ಅಂತ ಯಾರು ಸ್ವೀಕಾರ ಮಾಡಿಕೊಳ್ತಾರೋ, ಆತನೇ ನನ್ನ ಮನುಷ್ಯನ ಪಾಪಗಳಿಗೋಸ್ಕರ, ನನ್ನ ಪಾಪಗಳಿಗೆ ಸತ್ತವನು ಎಂಬುದಾಗಿ ಯಾರು ತೀರ್ಮಾನ ಮಾಡಿ ಆತನನ್ನು ತನ್ನ ಹೃದಯದಲ್ಲಿ, ತಮ್ಮ ಜೀವಿತದಲ್ಲಿ ಬರಮಾಡಿಕೊಳ್ತಾರೋ, ಅವರ ಎಲ್ಲವನ್ನ ದೇವರು ಬದಲಾಯಿಸುವ ಆತನಾಗಿದ್ದಾನೆ. ಅವರಿಗೆ ನಿತ್ಯ ಜೀವವನ್ನು ಕೊಡುವ ಆತನಾಗಿದ್ದಾನೆ. ಅವರನ್ನು ನಾಶದಿಂದ ದೇವರು ತಪ್ಪಿಸುವ ಆತನಾಗಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ, ಯಾರು ಆತನನ್ನು ನಂಬುತ್ತಾರೋ ಅವರು
ಒಬ್ಬನು ಕೂಡ ನಾಶವಾಗದೆ ನಿತ್ಯ ಜೀವ. ಯೇಸು ಕ್ರಿಸ್ತನನ್ನು ಯಾರು ನಂಬ್ತಾರೋ ಅವರಿಗೆ ನಿತ್ಯ ಜೀವ ಇದೆ ಪ್ರಿಯರೇ. ಆತನು ನಂಬಿದಾಗ ಆತನು ವಾಗ್ದಾನ ಮಾಡಿದ್ದಾನೆ, ನಿತ್ಯ ಜೀವ ಇದೆ ಎಂಬುದಾಗಿ. ಈ ಲೋಕವನ್ನು ಎಷ್ಟೋ ಪ್ರೀತಿಸ್ತಾನೆ. ಯಾಕೆ ಮನುಷ್ಯನನ್ನ ದೇವರು ಈ ಲೋಕದಲ್ಲಿ ಇಟ್ಟಿರೋ ಕಾರಣ, ಕೆಟ್ಟದ್ದಾಗಿರುವ ಈ ಲೋಕ, ದೇವರಿಗೆ ವಿರುದ್ಧವಾಗಿ ನಡೀತಾ ಇದೆ ಈ ಲೋಕ. ಅಲ್ಲಿ ಹೇಳ್ತದೆ, ಲೋಕ ಅಥವಾ ನನ್ನ ಮಗನಿಂತವನು ನನ್ನ ಮಗಳು ಇಂಥವಳಲ್ಲಿ ಇದ್ದಾಳಲ್ಲ, ಹಾಗಾಗಿ ನಾನು ಪ್ರೀತಿಸ್ತಾ ಇದ್ದೇನೆ, ನನಗೆ ನೀತಿವಂತನಾಗಿದ್ದಾನೆ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಇನ್ನೊಂದು ಕಡೆ ಅನೇಕ ಬೈಬಲ್ ಹೇಳ್ತದೆ, ಒಬ್ಬ ನೀತಿವಂತನಿದ್ರೂ ಕೂಡ ಪಟ್ಟಣವನ್ನು ರಕ್ಷಿಸ್ತೇನೆ ಎಂಬುದಾಗಿ. ಅಬ್ರಹಾಮನು ದೇವರ ಎದುರಿಗೆ ನಿಂತುಕೊಂಡು ಪ್ರಾರ್ಥಿಸ್ತಾನೆ. ಹೌದು, ಒಬ್ಬ ವ್ಯಕ್ತಿ, ಆತನ ಅಥವಾ ಮಕ್ಕಳು, ಆತನ ದೃಷ್ಟಿಯಲ್ಲಿ ಯಾರೆಲ್ಲ ನೀತಿವಂತರು ಈ ಲೋಕದಲ್ಲಿ ಇದ್ದಾರೋ ಅದರ ನಿಮಿತ್ತ ದೇವರು ಹೇಳ್ತಾರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ಮಕ್ಕಳಾದ ನೀವುಗಳು ಈ ಲೋಕದಲ್ಲಿ ನಾವುಗಳು ಇರೋದರಿಂದ ಆತನು ಈ ಲೋಕವನ್ನು ಪ್ರೀತಿಸ್ತಾ ಇದ್ದಾನೆ. ಆತನು ಇನ್ನೂ ಕೂಡ ಪ್ರೀತಿಸ್ತಾನೆ ಅಂದರೆ ಅದರ ಅರ್ಥ ಈ ಲೋಕದಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಪ್ರೀತಿಸ್ತಾನೆ. ಆತನ ವಿರೋಧಿಗಳನ್ನು ಕೂಡ ಪ್ರೀತಿಸ್ತಾನೆ. ಆತನನ್ನು ಇಷ್ಟಪಡುವವರನ್ನು ಪ್ರೀತಿಸ್ತಾನೆ. ಆತನನ್ನು ಪ್ರೀತಿಸುವವರನ್ನು ಪ್ರೀತಿಸ್ತಾನೆ. ಆತನ ವಿರುದ್ಧವಾಗಿ ಏನೆಲ್ಲವನ್ನು ಮಾತನಾಡ್ತಾರೋ ಅವರನ್ನು ಪ್ರೀತಿಸ್ತಾನೆ. ದೇವರು ಆತನನ್ನು ಪ್ರೀತಿಸುವವರ ವಿಚಾರದಲ್ಲಿಯೂ ಕೂಡ ದಯ ತೋರಿಸುವ ಆತನಾಗಿದ್ದಾನೆ. ಆತನನ್ನು ಪ್ರೀತಿಸದೆ ಇರುವವರ ಮೇಲೆಯೂ ಕೂಡ ದಯ ತೋರಿಸ್ತಾನೆ. ಆತನು ಒಳ್ಳೆಯವರಿಗೂ ಕೆಟ್ಟವರಿಗೂ ದೇವರು ಆಗಿದ್ದಾನೆ. ಒಳ್ಳೆಯವರ ಜಮೀನಿನ ಮೇಲೆ, ಹೊಲದ ಮೇಲೆ ಮಳೆಯನ್ನು ಸುರಿಸ್ತಾನೆ. ಕೆಟ್ಟವರ ಹೊಲದ ಮೇಲೆಯೂ ಕೂಡ, ಆತನು ನಂಬದೇ ಇರುವವರ ಹೊಲದ ಮೇಲೆಯೂ ಕೂಡ ಮಳೆಯನ್ನು ಸುರಿಸ್ತಾನೆ. ಇದೇ ದೇವರಿಗೂ ಮನುಷ್ಯರಿಗೂ ವ್ಯತ್ಯಾಸ. ದೇವರ ಪ್ರೀತಿ ಅದು ಅಗಾಧವಾದುದು, ಅದು ಶಾಶ್ವತವಾದುದು, ಅದು ಬದಲಾಗುವುದಿಲ್ಲ, ಅದು ಎಂದಿಗೂ ಕೂಡ ಮಾರ್ಪಾಟ ಹಾಕುವುದಿಲ್ಲ. ಎರಡು ಮನಸ್ಸಿನಿಂದ ದೇವರು ಯಾವುದೇ ವ್ಯಕ್ತಿಯನ್ನು ಪ್ರೀತಿಸೋದಿಲ್ಲ. ಆತನು ತನ್ನ ಪ್ರಾಣವನ್ನೇ ಯಜ್ಞವಾಗಿ ಸಮರ್ಪಿಸಿದನು ಮನುಷ್ಯನ ಮೇಲೆ ಇರುವಂತಹ ಪ್ರೀತಿಗಾಗಿ, ಅಥವಾ ಈ ಲೋಕದ ಮೇಲೆ ದೇವರು ಇಟ್ಟಂತಹ ಪ್ರೀತಿಗಾಗಿ. ಆಗಿರುವಾಗ ಮನುಷ್ಯನು ಈಗ ದೇವರನ್ನು ಪ್ರೀತಿಸಬೇಕಷ್ಟೇ. ಆತನು ಪ್ರೀತಿಸಿದ್ದಾಯಿತು. ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ಈ ಲೋಕವನ್ನು ಪ್ರೀತಿಸಿಬಿಟ್ಟಿದ್ದಾನೆ. ಆ ಪ್ರೀತಿಯ ಲಕ್ಷಣಗಳು ಏನು? 1 ಕೊರಿಂಥ 13ನೇ ಅಧ್ಯಾಯ 4ರಿಂದ 7ನೇ ವಚನಗಳ ತನಕ ಹೇಳ್ತದೆ, ಪ್ರೀತಿಯು ಬಹು ತಾಳ್ಮೆಯುಳ್ಳದ್ದು, ಪ್ರೀತಿಯು ಬಹು ತಾಳ್ಮೆಯುಳ್ಳದ್ದು ಎಂಬುದಾಗಿ ಕ್ಲಿಯರ್ ಆಗಿ ಹೇಳ್ತದೆ ಪ್ರಿಯರೇ. ಹಾಗಿರುವಾಗ ಅಲ್ಲಿ ನಾವೇನೇ ಮಾಡಿದರೂ ಕೂಡ ಪ್ರೀತಿಯನ್ನು ನಾವು ಪ್ರಕಟಪಡಿಸುವವರಾಗಿರಬೇಕು ಈ ಲೋಕದಲ್ಲಿ. ಪ್ರೀತಿಯು ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಹುಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿ ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ ಪ್ರಿಯರೇ. ಪ್ರೀತಿ ಎಲ್ಲವನ್ನ ಸಹಿಸಿಕೊಳ್ತದೆ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಪ್ರೀತಿ ಬಹು ತಾಳ್ಮೆಯುಳ್ಳದು, ಸ್ವಪ್ರಯೋಜನವನ್ನು ಚಿಂತಿಸಿಕೊಳ್ಳುವುದಿಲ್ಲ. ಪ್ರೀತಿ ಬೇರೆಯವರಿಗೆ ಒಳ್ಳೆಯವರಾಗುವುದರಲ್ಲಿ ಅದನ್ನು ನೋಡಿ ಸಂತೋಷ ಪಡ್ತದೆ. ಆ ಪ್ರೀತಿ ಎಂಥದ್ದು ಎಂಬುದಾಗಿ ಯೇಸು ಕ್ರಿಸ್ತನು ಮನುಷ್ಯನಿಗೋಸ್ಕರ ಅಥವಾ ಈ ಲೋಕಕ್ಕೋಸ್ಕರ ತನ್ನ ಪ್ರಾಣವನ್ನ ಯಜ್ಞವಾಗಿ ಸಮರ್ಪಿಸುವುದರ ಮೂಲಕ ಆತನು ತನ್ನ ಪ್ರೀತಿ ಎಂಥದ್ದು ಎಂಬುದಾಗಿ ಆತನು ತೋರಿಸಿದ್ದಾನೆ ಈ ಲೋಕಕ್ಕೆ. ಆದರೆ ಈಗ ಮನುಷ್ಯನ ಕರ್ತವ್ಯ ದೇವರನ್ನು ಪ್ರೀತಿಸುವುದಾಗಿದೆ. ಅದನ್ನು ಮನುಷ್ಯನಿಗೋಸ್ಕರ ಅಥವಾ ಈ ಲೋಕಕ್ಕೋಸ್ಕರ ಏನೆಲ್ಲವನ್ನು ಮಾಡಬೇಕು ಎಲ್ಲವನ್ನು ಮಾಡಿ ದೇವರು ಮುಗಿಸಿದ್ದಾನೆ. ದೇವರು ಮಾಡುವುದು ಈಗ ಏನೂ ಇಲ್ಲ. ಈಗ ಮಾಡಬೇಕಾಗಿರೋದು ಆತನ ಮಕ್ಕಳಾದ ನಾವು ಆತನನ್ನು ಪ್ರೀತಿಸಬೇಕಾಗಿದೆ. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯೋದಾದರೆ ಆತನನ್ನು ಪ್ರೀತಿಸಿದ ಹಾಗೆಯೇ ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 21ನೇ ವಚನ ಹೇಳ್ತದೆ ಪ್ರಿಯರೇ, ಆತನ ಆಜ್ಞೆಗಳನ್ನು ಕೈಕೊಂಡು ಯಾರು ನಡೀತಾರೋ ಆತನನ್ನು ಪ್ರೀತಿಸ್ತಾರೆ. ಆತನ ಆಜ್ಞೆಗಳನ್ನು ಯಾರು ಕೈಕೊಂಡು ನಡೀತಾರೋ ಆತನನ್ನು ಪ್ರೀತಿಸ್ತಾರಂತೆ. ನಾವು ಅನೇಕ ಸಾರಿ ದೇವರೇ ನಾನು ಪ್ರೀತಿಸ್ತೇವೆ, ದೇವರೇ ನಾನು ನಿನ್ನನ್ನು ಪ್ರೀತಿಸ್ತೇನೆ, ಯೇಸುವೆ ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿರಬಹುದು ಬಾಯಲ್ಲಿ. ಆದರೆ ಬಾಯಲ್ಲಿ 1000 ಸರಿ ಹೇಳಿಯೂ ಕೂಡ ನಾವು ಸುಮ್ಮನೆ ಆತನ ಆಜ್ಞೆಗಳಿಗೆ ವಿಧೇಯರಾಗಿ ನಡ್ಕೊಂಡ್ರೆ ಆತನನ್ನು ಪ್ರೀತಿಸಿದ ಹಾಗೆ ಅಲ್ಲ. ಬಾಯಲ್ಲಿ ಹೇಳದೇ ಇದ್ರೂ ಪರವಾಗಿಲ್ಲ, ಆದರೆ ಆತನು ಏನನ್ನ ಆಜ್ಞೆಗಳನ್ನು ಹೇಳಿದ್ದಾನೋ ಅದರ ಪ್ರಕಾರ ನಾವು ಕೈಕೊಂಡು ಆಜ್ಞೆಗಳನ್ನು ನಡೆಯೋದಾದರೆ, ಜೀವಿಸೋದಾದರೆ ಆತನನ್ನು ಪ್ರೀತಿಸಿದ ಹಾಗೆ ಎಂಬುದಾಗಿ ಹೇಳ್ತದೆ. ವಿಧೇಯತ್ವ ಎಲ್ಲದಕ್ಕಿಂತಲೂ ಒಳ್ಳೆಯದು ಪ್ರಿಯರೇ.
ಆಗಿರುವ ಆತನ ಮಾತನ್ನು ಕೇಳಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ಆತನ ಪ್ರೀತಿಯಲ್ಲಿ ನಡೆಯುತ್ತೇವೆ, ಆತನನ್ನು ಪ್ರೀತಿಸುವವರಾಗಿರುತ್ತೇವೆ. ಈಗ ದೇವರು ಈ ಲೋಕಕ್ಕಾಗಿ ಮನುಷ್ಯನಿಗೋಸ್ಕರ ಏನು ಪ್ಲಾನ್ ಐತೆ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ ದೇವರು. ಈಗ ಮನುಷ್ಯನು ದೇವರನ್ನು ಪ್ರೀತಿಸಬೇಕಾಗಿದೆ. ದೇವರ ಭಯ, ದೇವರ ಒಂದು ತಾಳ್ಮೆ, ದೇವರ ಪ್ರೀತಿ ಮನುಷ್ಯನಲ್ಲಿ ಆತನು ಇರಬೇಕೆಂಬುದಾಗಿ ಇಷ್ಟಪಡ್ತಾನೆ. ಆತನು ಕತ್ತಲೆಯಲ್ಲಿರುವಂತಹ ಅಥವಾ ನಂಬದೇ ಇರುವವರ ಜನಗಳನ್ನು ಪ್ರೀತಿಸೋದು ಹೇಗೆ ಪ್ರೀತಿಸ್ತಾನೆ ಈ ಲೋಕದಲ್ಲಿ ದೇವರು? ಆತನೇ ಸ್ವತಃ ಇಳಿದು ಬಂದು ಪ್ರೀತಿಸೋದಿಲ್ಲ. ಆತನ ನಂಬಿದವರಾದಂತಹ ನಿಮ್ಮ ಮೇಲೆ ದೇವರ ಪ್ರೀತಿ ಇಳಿದು ಬಂದಾಗ ನಿಮ್ಮ ಜೀವಿತದಲ್ಲಿರುವಂತಹ ಆ ಕ್ರಿಸ್ತನ ಪ್ರೀತಿ ಈ ಲೋಕದಲ್ಲಿ ಯಾರು ಪ್ರೀತಿಯನ್ನ ಆತೋರಿತಿದ್ದಾರೋ ದೇವರ ಪ್ರೀತಿಗೋಸ್ಕರ ಅವರಿಗೆ ಈ ಪ್ರೀತಿಯನ್ನ ತೋರಿಸುವುದರ ಮೂಲಕ ಕ್ರಿಸ್ತನನ್ನ ನಾವು ಅವರಿಗೆ ಕೊಟ್ಟ ಹಾಗೆ, ಆತನ ಪ್ರೀತಿಯಿಂದ ನಾವು ಅವರನ್ನು ಪ್ರೀತಿಸಿದ ಹಾಗೆ, ಮನುಷ್ಯನ ನನ್ನ ಪ್ರೀತಿಯಿಂದ ನಿಮ್ಮ ಪ್ರೀತಿಯಿಂದ ಬೇರೆಯವರನ್ನ ಪ್ರೀತಿಸಿದ ಅದು ಮನುಷ್ಯನ ಪ್ರೀತಿ ಆಗ್ತದೆ. ಆದರೆ ದೇವರ ಪ್ರೀತಿಯಿಂದ ಆತನ ಮಕ್ಕಳನ್ನ ಆತನ ಹತ್ತಿರಕ್ಕೆ ಕರೆದುಕೊಂಡು ಬರುವಾಗ ಆತನ ಪ್ರೀತಿಯನ್ನು ತೋರಿಸಿದ್ರೆ ಆತನು ಸೆಳೆದುಕೊಳ್ಳುವ ಆತನಾಗಿದ್ದಾನೆ ಪ್ರಿಯರೇ. ಹಾಗಿರುವಾಗ ನೀವು ದೇವರಿಗೋಸ್ಕರ ದೇವರ ಜನಗಳನ್ನ, ಆತನ ಮಕ್ಕಳನ್ನ, ಆತನ ಪ್ರೀತಿ ಗೊತ್ತಿಲ್ಲದಿರುವಂತ ಆತನ ಮಕ್ಕಳನ್ನ ಆತನ ಪ್ರೀತಿಯಿಂದ ಪ್ರೀತಿಸುವುದಾದರೆ ಈ ಲೋಕದಲ್ಲಿ ಯಾವುದೂ ಕೂಡ ಮರೆಯಾಗಿರೋದಿಲ್ಲ. ಪ್ರೀತಿ ಎಲ್ಲವನ್ನ ಸೆಳೆದುಕೊಳ್ಳುತ್ತದೆ. ಆತನ ಮಕ್ಕಳನ್ನು ಸೆಳೆದುಕೊಳ್ಳಲಿಕ್ಕಾಗಿಯೇ ಆತನು ಈ ಲೋಕಕ್ಕಾಗಿ ಬಂದು ಪ್ರಾಣವನ್ನು ಕೊಟ್ಟನು. ಆ ಪ್ರೀತಿಯನ್ನು ಈ ಲೋಕಕ್ಕೆ ಸಾರುವುದಾಗಿದೆ ನಮ್ಮ ಕೆಲಸವಾಗಿದೆ ಪ್ರಿಯರೇ. ಹಾಗೆ ನೀವು ಹೆಚ್ಚಾಗಿ ದೇವರನ್ನು ಪ್ರೀತಿಸಬೇಕು. ಅಷ್ಟು ಮಾತ್ರವಲ್ಲ, ಬರೀ ಪ್ರೀತಿಸುತ್ತೇನೆ ಎಂಬುದಾಗಿ ಬರೀ ಬಾಯಲ್ಲಿ ಹೇಳೋದಲ್ಲ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕಾಗಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಉಂಟು, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ. ಹೌದು, ನೀವು ನಂಬಿದ್ದೀರಾ, ನೀವು ನಿತ್ಯ ಜೀವಕ್ಕೆ ಸೇರ್ತೀರಾ, ಬೇರೆಯವರು ನಿತ್ಯ ಜೀವಕ್ಕೆ ಸೇರ್ಬೇಕಲ್ವಾ? ಹಾಗಿರುವ ಕ್ರಿಸ್ತನ ಪ್ರೀತಿ ಅವರಿಗೆ ಸಾರಬೇಕಾಗಿದೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವರು ಯಾರು? ಯಾವುದೇ ವ್ಯಕ್ತಿಗಳು, ಈ ಲೋಕದ ಯಾವುದೇ ವ್ಯಕ್ತಿಗಳು, ಈ ಲೋಕದ ಯಾವುದೇ ಶಕ್ತಿಗಳು ಕ್ರಿಸ್ತನ ಪ್ರೀತಿಯಿಂದ ಆತನ ಮಕ್ಕಳನ್ನ ದೂರ ಮಾಡಲಿಕ್ಕೆ, ದೇವರ ಮಕ್ಕಳನ್ನ ಆತನ ಪ್ರೀತಿಯನ್ನ ದೇವರ ಮಕ್ಕಳಿಂದ ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದೆಂಥದೇ ಪರಿಸ್ಥಿತಿ ಆಗಿರಲಿ, ಅದು ಅನ್ನವಿಲ್ಲದಿರುವುದು, ವಸ್ತ್ರ ಏನೇ ಇರಲಿ, ಹಿಂಸೆಯೋ, ಕಷ್ಟವೋ, ಹೋರಾಟವೋ, ಕಣ್ಣೀರು, ವೇದನೆಯೋ, ರೋಗವೋ, ಅದು ಊಟಕ್ಕೆ ಇಲ್ಲದೆ ಇರುವುದು, ಯಾವುದು ಕೂಡ ಯೇಸು ಕ್ರಿಸ್ತನ ಪ್ರೀತಿಯ ಮುಂದೆ ಅದಕ್ಕಿಂತ ದೊಡ್ಡದು ಮನುಷ್ಯನ ಕಷ್ಟ ದೊಡ್ಡದು ಅಲ್ಲವೇ ಅಲ್ಲ. ಮನುಷ್ಯನ ಕಷ್ಟ ಅದಕ್ಕಿಂತ ದೊಡ್ಡದು ಅಲ್ಲವೇ ಇಲ್ಲ. ಆತನ ಪ್ರೀತಿಯ ಮುಂದೆ ಎಲ್ಲವೂ ಕೂಡ ಕರಗಿ ಹೋಗ್ತದೆ ಪ್ರಿಯರೇ. ಹಾಗಿರುವಾಗ ಆತನು ನಿಮ್ಮನ್ನು ಹೇಗೆ ಪ್ರೀತಿಸಿದನು ಅದೇ ರೀತಿ ನೀವು ಆತನನ್ನು ಪ್ರೀತಿಸುವಾಗ ಆತನ ಪ್ರೀತಿಯ ಗುಣಗಳು, ಪ್ರೀತಿಯ ರಸವು ನಿಮ್ಮಲ್ಲಿ ಹಿಡಿದು ಬಂದು ನೀವು ಇತರರನ್ನು ಪ್ರೀತಿಸಲಿಕ್ಕೆ ಸಾಧ್ಯವಾಗ್ತದೆ. ಅನೇಕ ದೇವರ ಮಕ್ಕಳು ನಾವು ದೇವರನ್ನು ಪ್ರೀತಿಸುತ್ತೇವೆ, ದೇವರನ್ನು ತಿಳಿದುಕೊಂಡು ಅನೇಕ ವರ್ಷದಿಂದ ದೇವರಿಗಾಗಿ ಜೀವಿಸ್ತಾ ಇರ್ತೇವೆ, ಆದರೆ ಪ್ರೀತಿ ಇರೋದಿಲ್ಲ. ಲೋಕದ ಜನಗಳಿಗೂ ನಮಗೂ ವ್ಯತ್ಯಾಸ ಏನು? ನಮಗೂ ಅವರಿಗೂ ವ್ಯತ್ಯಾಸ ಒಂದೇ ಒಂದು, ಕ್ರಿಸ್ತನ ಪ್ರೀತಿಯನ್ನು ಈ ಲೋಕಕ್ಕೆ ತೋರಿಸುವುದಾಗಿದೆ. ಪ್ರಿಯರೇ, ನೀವು ನಿಮ್ಮ ಪ್ರೀತಿಯನ್ನಲ್ಲ, ಆತನ ಪ್ರೀತಿಯನ್ನ ಯಾರು ನಿರೀಕ್ಷೆ ಮಾಡ್ತಾರೋ, ಕತ್ತಲದಲ್ಲಿ ಪ್ರೀತಿ ಇಲ್ಲದವರೇ ಓಡಾಟದಲ್ಲಿ ಇದ್ದಾರೋ, ಮನೆಯಲ್ಲಿ ಯಾರು ಪ್ರೀತಿಸ್ತಾ ಇಲ್ಲ ಅಂಥವರಿಗೆ ನೀವು ಆತನ ಪ್ರೀತಿಯನ್ನ ನೀವು ಅವರಿಗೆ ತೋರಿಸ್ರಿ. ದೇವರು ಅವರನ್ನು ಆಶೀರ್ವದಿಸ್ತಾರೆ, ಅವರ ಮೂಲಕ ನಿಮ್ಮನ್ನು ಕೂಡ ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಓ ಹಾಲೆಲೂಯ. ದೇವರೇ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರಿಗೂ ಸಾಧ್ಯವಿಲ್ಲ, ಅಥವಾ ಯಾವುದಕ್ಕೂ ಸಾಧ್ಯವಿಲ್ಲ. ಅದೆಂಥದೇ ಪರಿಸ್ಥಿತಿ ಆಗಿರಲಿ, ಪ್ರಾಣ ಹೋಗುವಂತಹ ಪರಿಸ್ಥಿತಿ ಆಗಿರಲಿ, ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವಂಥದ್ದು ಯಾರು ಅದು ಏನೇ ಆಗಿರಲಿ ಸಾಧ್ಯವೇ ಇಲ್ಲ. ಕರ್ತನೇ, ಯಾರೆಲ್ಲ ನಿನ್ನನ್ನು ಪ್ರೀತಿಸ್ತಾ ಇದ್ದಾರೋ ಯಥಾರ್ಥವಾದ ಪ್ರೀತಿಯಿಂದ ಆ ಪ್ರೀತಿ ಅವರಲ್ಲಿ ಹೆಚ್ಚಾಗಲಿ. ನಿನ್ನ ಪ್ರೀತಿಯ ಗುಣಗಳು, ಪ್ರೀತಿಯ ಒಂದು ದೇವರೇ ರಸ, ಪ್ರೀತಿಯ ಆತ್ಮನು ಅವರ ಮೇಲೆ ಇಳಿದು ಬರಲಿ. ಅನೇಕರನ್ನ ನಿನ್ನ ಪ್ರೀತಿಯಿಂದ ಪ್ರೀತಿಸುವರಾಗಿರಲಿ ದೇವರೇ. ಅವರ ಕೋಪದ ಸ್ವಭಾವಗಳು ಅಥವಾ ಶಾರ್ಟ್ ಟೆಂಪರ್ ಒಂದು ಲಕ್ಷಣಗಳು ಬದಲಾಗಲಿ. ನಿನ್ನ ಪ್ರೀತಿಯನ್ನು ಸುರಿಯ ಮಾಡು ಪವಿತ್ರ ಆತ್ಮನೇ, ನಿನ್ನ ಸಹಾಯ ಮಾಡು. ನಿನ್ನ ಪ್ರೀತಿಯಿಂದ ಯಾವ ರೀತಿ ಈ ಲೋಕವನ್ನು ಪ್ರೀತಿಸಿದ ಅದೇ ಪ್ರೀತಿಯಿಂದ ನೀನು ಜನಗಳನ್ನು ಪ್ರೀತಿಸಿದ ಅದೇ ರೀತಿ
ನಿನ್ನ ಮಕ್ಕಳು ಈ ಲೋಕದ ಜನಗಳನ್ನು ಪ್ರೀತಿಸಲಿಕ್ಕೆ ಸಹಾಯ ಮಾಡು, ನಿನ್ನ ಪ್ರೀತಿನ ತೋರಿಸಲಿಕ್ಕೆ ಸಹಾಯ ಮಾಡಪ್ಪ. ಆಶೀರ್ವಾದ ಮಾಡು, ಬದಲಾಯಿಸು, ರೂಪಾಂತರಪಡಿಸು. ಏನೋ ಒಂದು ವ್ಯತ್ಯಾಸ ಉಂಟಾಗಲಿ, ಇವರಲ್ಲಿ ಏನೋ ಒಂದು ವ್ಯತ್ಯಾಸವಾಗಿದೆ ಎಂಬುದಾಗಿ ಈ ಲೋಕ ಗುರುತಿಸಬೇಕು ದೇವರೇ. ಆಶೀರ್ವಾದ ಮಾಡು, ನಿನ್ನ ಪ್ರೀತಿ ಜನಗಳು ಗುರುತಿಸಬೇಕು ಇವರಲ್ಲಿ ದೇವರೇ. ಆಶೀರ್ವಾದ ಮಾಡು, ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ಜೀವನ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.